ನೀವು ಕೊಟ್ಟ ಸಾಲ ವಾಪಸ್ ಕೊಡಲು ನಿರಾಕರಿಸಿದ್ರೆ ಏನ್ ಮಾಡಬೇಕು? ಹೀಗಿವೆ ಕಾನೂನು ಮಾರ್ಗಗಳು. ಸಾಲ ಮತ್ತು ಸಾಲ ಪಡೆಯುವುದು ಸಾಮಾನ್ಯ ಪ್ರಕ್ರಿಯೆ. ಆದಾಗ್ಯೂ ಕೆಲವೊಮ್ಮೆ ಕೆಲವರು ನಂಬಿಕೆಯಿಂದ ನೀಡಿದ ಹಣವನ್ನ ಮರುಪಾವತಿಸಲು ವಿಫಲರಾಗ್ತಾರೆ. ಇತರರು ಉದ್ದೇಶಪೂರ್ವಕವಾಗಿ ಅದನ್ನ ತಪ್ಪಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕಾನೂನುಬದ್ಧವಾಗಿ ಹೇಗೆ ಮರುಪಡೆಯುವುದು ಎಂಬುದರ ಕುರಿತು ಕಾನೂನು ತಜ್ಞರು ಅಮೂಲ್ಯವಾದ ಸಲಹೆಯನ್ನ ನೀಡಿದ್ದಾರೆ. ಸಾಲ ನೀಡುವಾಗ ಸರಿಯಾದ ಪುರಾವೆಗಳನ್ನು ಹೊಂದಿರುವುದು ಬಹಳ ಮುಖ್ಯ. ನಗದು ರೂಪದಲ್ಲಿ ನೀಡಿದ ಹಣಕ್ಕೆ ಸರಿಯಾದ ಪುರಾವೆ ಇರುವುದಿಲ್ಲ. ಆದ್ದರಿಂದ ಬ್ಯಾಂಕ್ ವಹಿವಾಟುಗಳು, ಪ್ರಾಮಿಸರಿ ನೋಟ್ಗಳು, ಚೆಕ್ಗಳು ಅಥವಾ ಒಪ್ಪಂದಗಳಂತಹ ದೃಢವಾದ ಪುರಾವೆಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗುತ್ತೆ. ಪ್ರಾಮಿಸರಿ ನೋಟ್ ಬರೆಯುವಾಗ ಬಡ್ಡಿ ದರವು ₹2 ಮೀರಬಾರದು ಮತ್ತು ವಕೀಲರ ಸಹಾಯದಿಂದ ಅದನ್ನು ಬರೆಯುವುದು ಉತ್ತಮ. ನೀವು ಚೆಕ್ ಅನ್ನು ಮಾತ್ರವಲ್ಲದೆ ಪ್ರಾಮಿಸರಿ ನೋಟ್ನೊಂದಿಗೆ ಚೆಕ್ ಅನ್ನು ಸಹ ತೆಗೆದುಕೊಂಡರೆ ಇತರ ವ್ಯಕ್ತಿಗೆ ತಪ್ಪಿಸಿಕೊಳ್ಳಲು ಅವಕಾಶ ಇರುವುದಿಲ್ಲ. ನಿಮ್ಮ ಆದಾಯ ಸಾಮರ್ಥ್ಯ ಮತ್ತು ಸಾಲವನ್ನು ನೀಡುವ ಕಾರಣವನ್ನು ಪ್ರಾಮಿಸರಿ ನೋಟ್ ಅಥವಾ ಒಪ್ಪಂದದಲ್ಲಿ ಸ್ಪಷ್ಟವಾಗಿ ದಾಖಲಿಸುವುದು ಅವಶ್ಯಕ. ಸಾಲ ವಸೂಲಿಗೆ ಬೆದರಿಕೆ ಹಾಕುವುದು, ನಿಂದಿಸುವುದು ಮತ್ತು ಹಲ್ಲೆ ಮಾಡುವುದು ಮುಂತಾದ ಕ್ರಮಗಳು ನಿಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳಿಗೆ ಕಾರಣ ಆಗಬಹುದು. ಆದ್ದರಿಂದ ಕಾನೂನು ಮಾರ್ಗಗಳನ್ನು ಅನುಸರಿಸಬೇಕು. ಮೊದಲನೆಯದಾಗಿ ನಿಮ್ಮ ವಕೀಲರ ಮೂಲಕ ಕಾನೂನು ಸೂಚನೆಯನ್ನ ಕಳುಹಿಸಬೇಕು. ಈ ಸೂಚನೆಯು ಸಾಲದ ದಿನಾಂಕ, ಮೊತ್ತ, ಬಡ್ಡಿ ಮತ್ತು ಮರುಪಾವತಿ ಅವಧಿಯಂತಹ ಸಂಪೂರ್ಣ ವಿವರಗಳನ್ನು ಒಳಗೊಂಡಿರಬೇಕು. 1 ವಾರ ಅಥವಾ 15 ದಿನಗಳಲ್ಲಿ ನೋಟಿಸ್ಗೆ ಯಾವುದೇ ಪ್ರತಿಕ್ರಿಯೆ ಬರದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳಬಹುದು. ಕಾನೂನು ಸೂಚನೆಗೆ ಯಾವುದೇ ಪ್ರತಿಕ್ರಿಯೆ ಬರದಿದ್ದರೆ ಅಥವಾ ಅದು ತೃಪ್ತಿಕರವಲ್ಲ ಆಗದಿದ್ದರೆ ಹಣವನ್ನು ವಸೂಲಿ ಮಾಡಲು ನ್ಯಾಯಾಲಯದಲ್ಲಿ ವಸೂಲಿಗೆ ಮೊಕದ್ದಮೆ ಸಲ್ಲಿಸಬೇಕು. ನ್ಯಾಯಾಲಯವು ತೀರ್ಪನ್ನ ಹೊರಡಿಸಿದರೆ ಆ ತೀರ್ಪನ್ನು ಜಾರಿಗೊಳಿಸಲು ಮರಣದಂಡನೆ ಅರ್ಜಿಯನ್ನ ಸಲ್ಲಿಸಬೇಕು. ಇದರ ಮೂಲಕ ನ್ಯಾಯಾಲಯವು ಸಾಲಗಾರನ ಆಸ್ತಿಗಳನ್ನ ವಸೂಲಿ ಮಾಡಲು ಮತ್ತು ಹಣವನ್ನ ವಸೂಲಿ ಮಾಡಲು ಹರಾಜಿನಲ್ಲಿ ಇಡುತ್ತೆ. ಸಾಲಗಾರನು ತನ್ನನ್ನು ತಾನು ದಿವಾಳಿ ಅಂತ ಘೋಷಿಸಿದ್ರೆ ಅವನು ದಿವಾಳಿತನ ಅರ್ಜಿಯನ್ನ ಸಲ್ಲಿಸಬಹುದು. ಅಂತಹ ಸಂದರ್ಭದಲ್ಲಿ ಅವನು ಘೋಷಿತ ಸ್ವತ್ತುಗಳಿಂದ ಮಾತ್ರ ಸಾಲಗಳನ್ನು ಹಂಚಿಕೊಳ್ಳಬೇಕಾಗುತ್ತೆ. ಭವಿಷ್ಯದಲ್ಲಿ ಸಾಲಗಾರನು ಆಸ್ತಿಗಳನ್ನ ಸ್ವಾಧೀನಪಡಿಸಿಕೊಂಡಾಗ ಅವುಗಳನ್ನು ಮರಳಿ ಪಡೆಯುವ ಅವಕಾಶವಿರುತ್ತೆ. ಸಾಲಗಾರನು ಮೋಸದ ಉದ್ದೇಶದಿಂದ ಹಣವನ್ನ ದುರುಪಯೋಗಪಡಿಸಿಕೊಂಡಿದ್ದಾನೆ ಅಂತ ಸಾಬೀತಾದ್ರೆ ಅವನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬಹುದು. ಪೊಲೀಸರು ಅದನ್ನ ಸಿವಿಲ್ ಪ್ರಕರಣ ಅಂತ ಪರಿಗಣಿಸಿ ಕ್ರಮ ಕೈಗೊಳ್ಳದಿದ್ರೆ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸುವ ಆಯ್ಕೆ ಕೂಡ ಇರುತ್ತೆ. ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ಎಂದಿನಂತೆ ಮುಂದುವರಿಯುತ್ತೆ. ಕೆಲವು ಜನರು ಸಾಲ ನೀಡುವಾಗ ಭೂ ದಾಖಲೆಗಳು ಅಥವಾ ಇತರ ಆಸ್ತಿ ದಾಖಲೆಗಳನ್ನ ಮೇಲಾಧಾರವಾಗಿ ಬಳಸುತ್ತಾರೆ. ಆದಾಗ್ಯೂ ಈ ದಾಖಲೆಗಳು ಜಾಮೀನಿಗಾಗಿ ಮಾತ್ರ ಮತ್ತು ಆಸ್ತಿಯ ಮೇಲೆ ನಿಮಗೆ ಕಾನೂನು ಹಕ್ಕುಗಳನ್ನ ನೀಡೋದಿಲ್ಲ. ಒಟ್ಟಾರೆಯಾಗಿ ಸಾಲ ನೀಡುವಾಗ ಸರಿಯಾದ ಪುರಾವೆಗಳನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ವಸೂಲಿಗೆ ಕಾನೂನು ಮಾರ್ಗಗಳನ್ನು ಅನುಸರಿಸುವ ಮೂಲಕ ವಂಚನೆಯನ್ನು ಮರುಪಡೆಯಬಹುದು ಅಂತ ಕಾನೂನು ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.